ಹಾಯ್ ಗೈಸ್, ನಮಸ್ಕಾರ. ಇವತ್ತಿನ ವಿಡಿಯೋ ಮಾಡ್ತಿರುವ ಉದ್ದೇಶ ಏನಂದರೆ, ನಾವು ಇಷ್ಟಪಟ್ಟು ಮಾಡಿದ್ದೊಂದು ಹೋಟೆಲ್ ಬಿಸ್ನೆಸ್ ಶುರುವಾಗಿತ್ತಲ್ವ, ಕೋಸ್ಟಲ್ ಸಾಮ್ರಾಟ್ ಅಂತ. ಅದನ್ನು ಡ್ಯೂ ಟು ಸಮ್ ರೀಸನ್ ನಾವು ಶಟ್ ಡೌನ್ ಮಾಡಬೇಕಾಯಿತು, ಕ್ಲೋಸ್ ಮಾಡಬೇಕಾಯಿತು. ಅದೇ ಸ್ವಲ್ಪ ಏನು ಮಾಡೋದು. ಮೇನ್ ಅಂದರೆ ನಮಗೆ ಆಫೀಸ್ ಮುಗಿಯೋದು 7 ಗಂಟೆನಾ. 7 ಗಂಟೆಯಿಂದ ಜಸ್ಟ್ 11:30ವರೆಗೂ ಅಷ್ಟೇ ನಾವು ತೆಗಿತಿದ್ವಿ. 11:30 ಮೇಲೆ ತೆಗೆದ್ರೆ ಆ ಮುಂದಿಂದ ಯಾರೋ ಫ್ಯಾಮಿಲಿ ಬಂದು ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ, ಹಾಗೆ ಹೀಗೆ ಅಂತೆಲ್ಲ ಇಶ್ಯೂ ಮಾಡ್ತಿದ್ರು. ಮತ್ತು ಮೇನ್ ಅಂದರೆ ಅದು ಸೇಲ್ಸು ಓಕೆ ಇತ್ತು ನಮಗೆ. ಬಟ್ ಅದೇ ನಾನು ಮತ್ತು ನನ್ನ ಫ್ರೆಂಡ್ ಸೇರಿ ಪ್ಲ್ಯಾನ್ ಮಾಡಿದ್ವಿ, ಏನಂದರೆ ನೆಕ್ಸ್ಟ್ ಮಂತಿಂದ ಬೆಳಗ್ಗಿಂದ ಶುರು ಮಾಡೋ ಹಾಗೆ ಹೀಗೆ ಅಂತ. ಬಟ್ಟು ರುಟೀನು ಸೆಟ್ ಆಗ್ತಿರಲಿಲ್ಲ. ಮೇನ್ ರೀಸನ್ ಅಂದರೆ ಅದೇ, ರುಟೀನ್ ಸೆಟ್ ಆಗ್ತಿರಲಿಲ್ಲ. ಅಂದರೆ ಬೆಳಿಗ್ಗೆ ಜಿಮ್ಮು, ಓಕೆ 7 ಗಂಟೆಗೆ ಜಿಮ್ಮು, ಆಮೇಲೆ 10 ಗಂಟೆಗೆ ಆಫೀಸು, ಡೈರೆಕ್ಟಲ್ಲಿ ಹೋಗಿ ಅಲ್ಲಿ ಹೋಟೆಲು, ಊಟ ಮಾಡಿ ಮುಳುಗೋವರೆಗೂ 1-2 ಗಂಟೆ ಸರಿ ನಿದ್ರೆ ಆಗ್ತಿರಲಿಲ್ಲ. ಎಲ್ಲ ಡಯಟ್ ಎಲ್ಲ ಮಿಸ್ ಆಗ್ತಿತ್ತು. ಅದೇ ಒಂದು ಡಿಸಿಷನ್ ತೊಗೊಂಡು ನೋಡೋಣ ಮುಂದೆ ಯಾವಾಗಾದರೂ ಮಾಡೋಣ ಅಂತ ಹೀಗೆ ಕ್ಲೋಸ್ ಮಾಡಿಬಿಟ್ವಿ. ಅದೇ ಈಗ ನೋಡಬೇಕು ಮುಂದೆ ಯಾವಾಗಾದರೂ ಯಾವುದೋ ಆಪರ್ಚುನಿಟಿ ಸಿಗಿದ್ರೆ, ಓಕೆ ಯಾವುದೋ ಇಲ್ಲ ಬೆಂಗಳೂರಲ್ಲಿ ಕಷ್ಟ, ಇಲ್ಲ ಊರಲ್ಲಿ ಆ ಕಡೆ ಏನಾದರೂ ಸಿಕ್ಕಿದ್ರೆ ಮಾಡಬೇಕು. ಆವಾಗೇನಾದರೂ ಹೊಸದೇನೋ ಟ್ರೈ ಮಾಡಬೇಕಂತ ಇದ್ದಾವೆ, ನೋಡಬೇಕು ಅಷ್ಟೇ. ಈಗ ಸದ್ಯಕ್ಕೆ ಆಫೀಸಲ್ಲಿದ್ದೆ, ನಮ್ಮ ಅಮೆಝಾನ್ ಆಫೀಸ್. ವರ್ಕಿಂಗ್ ಲೈಕ್ ಅ ಮಷೀನ್ ಲೈಫ್ ಆಗೋಗ್ಬಿಟ್ಟಿದೆ ಬೆಂಗಳೂರಲ್ಲಿ. ಬೆಳಗ್ಗೆ 7 ಆಫೀಸಿಗೆ ಹೋಗು, ಅದೇ ಕೆಲಸ ಮಾಡು, ನೈಟ್ ಬಾ, ಊಟ ಮಾಡು, ಮಲ್ಕೋ, ಸೇಮ್ ಅದೇ ರುಟೀನು. ಮಷೀನ್ ಆದರೂ ಆವಾಗ ಸ್ವಲ್ಪ ಕೆಟ್ಟೋಗುತ್ತೆ, ನಮ್ದಾಗಿಲ್ಲ, ಸೇಮ್ ಅದೇ ಕೆಲಸ ಮಾಡು, ಮಲಿಗೋ. ಏನಿಲ್ಲ ಹೇಳಬೇಕಂದ್ರೆ, ಊರಲ್ಲೇ ಯಾವುದು 10-20 ಸಾವಿರ ಸ್ಯಾಲ್ರಿ ಇತ್ತು, ಊರಲ್ಲೇ ಯಾವುದಾದ್ರು ಒಂದು ಜಾಬ್ ಇದ್ದರೆ ಬೆಸ್ಟು. ಈ ಕಾರ್ಪೊರೇಟ್ ಜಾಬ್ಗಿಂತ ಊರಲ್ಲೇ ಯಾವುದಾದ್ರೂ ಒಂದು ಜಾಬ್ ಇದ್ಬಿಟ್ರೆ ಬೆಸ್ಟ್ ಅನಿಸ್ಬಿಡುತ್ತೆ. ಮನೆ ಅಟ್ಲೀಸ್ಟ್ ಮನೆ ಊಟ ಆದರೂ ಸಿಗುತ್ತೆ ಅಲ್ವಾ. ಇಲ್ಲಿದ್ದೇನಿಲ್ಲ, ಅದೇ ಸ್ವಿಗ್ಗಿ, ಝೊಮ್ಯಾಟೊ ಇಲ್ಲ ಹೋಟೆಲ್ ಊಟ ತಿಂದು ಹೊಟ್ಟೆ ಅಂತೂ ಹೋಗ್ಬಿಟ್ಟಿದೆ. ಬಟ್ ಏನೋ ಸೆಟ್ ಆಗಿಬಿಟ್ಟಿರುತ್ತೆ, ಏನು ಮಾಡೋದು, ಬೇರೆ ಆಪ್ಷನ್ ಇಲ್ಲ. ಒಂದಂದರೆ ಇಲ್ಲಿ ಸ್ವಲ್ಪ ಬೆಂಗಳೂರಲ್ಲಿ ಕ್ಲೈಮೇಟ್ ಸ್ವಲ್ಪ ಕೂಲಾಗಿರುತ್ತೆ ಅನ್ನೋದು ಬಿಟ್ಟರೆ ಮತ್ತೇನಿಲ್ಲ. ನಮ್ಮ ಕಡೆ ಕರಾವಳಿ ಅಲ್ವಾ, ಕೋಸ್ಟಲ್ಲು, ಸೊ ಅಲ್ಲಿ ಸ್ವಲ್ಪ ಹೀಟ್ ಜಾಸ್ತಿ, ಅದೊಂದು ಕಷ್ಟ ಬಿಟ್ಟರೆ ನಮ್ಮ ಕಡೆನೇ ಮಸ್ತು. ಓಕೆ, ಒಂದು 200 ರೂಪಾಯಿ ಇದ್ಬಿಟ್ರೆ, ಓಕೆ ಒಂದು 200 ರೂಪಾಯಿ ಇದ್ಬಿಟ್ರೆ ಇಡೀ ದಿನ ಕಳಿಬೋದು ಅಲ್ಲಿ ನಮ್ಮೂರು ಅಂಕೋಲದಲ್ಲಿ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ನೈಟ್ ಊಟ ಎಲ್ಲ ಒಂದು 200 ರೂಪಾಯಿ ಆಗಿಬಿಡುತ್ತೆ ನೋಡಿ, ಸಖತ್ತಾಗಿರ್ಬೋದು. ಬಟ್ ಇಲ್ಲಿ 200 ರೂಪಾಯಿ ಒಂದು ಬಿರಿಯಾನಿನೂ ಕೂಡ ಬರೋಲ್ಲ. ಒಂದು ಬಿರಿಯಾನಿ ಝೊಮ್ಯಾಟೊಲ್ಲಿ ಆರ್ಡರ್ ಮಾಡಿದ್ರೆ 300-350 ತಗೊಳ್ತಾನೆ. ಹಾಗೆ ಕತೆ, ಏನು ಹೇಳೋದು. ನೋಡಬೇಕೀಗ. ಇದು ತುಂಬ ದಿನ ಆಯಿತು, ಇನ್ನೂ ವ್ಲಾಗ್ ಮಾಡಿಲ್ಲ, ಇನ್ನೂ ವಿಡಿಯೋ ಮಾಡಿಲ್ಲ. ಅದಕ್ಕೆ ಒಂದು ಮೆಸೇಜ್ ಹಾಕೋಣ ಅಂತ ಇದು ಮಾಡಿದ್ದೆ. ನೋಡಬೇಕು ಮುಂದೆ ಏನಾದರೂ ಆಪರ್ಚುನಿಟಿ ಸಿಕ್ಕಿದ್ರೆ ಮಾಡ್ತೇವೆ, ನೋಡುವ. ಈಗ ಸದ್ಯಕ್ಕೆ ನೋಡಬೇಕು, ಈಗ ಸ್ವಲ್ಪ ಕಂಟಿನ್ಯೂಸ್ ಆಗಿ ಏನು ವ್ಲಾಗ್ ಹಾಕೋಣ, ಏನಾದರೂ ಮಾಡೋಣ ಅಂತ ಇದ್ದೇವೆ, ನೋಡಬೇಕು. ಹೀಗೆ ನೋಡ್ತಾ ಇರಿ ರ್ಯಾಂಡಮ್ ರಾಸ್ಕಲ್ಸ್ ಚಾನಲ್, ಓಕೆ. ಹಾಗೆ ಸ್ವಲ್ಪ ಟೈಮ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಈಗ ಸ್ವಲ್ಪ ಡೈಲಿ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ಲಿಕ್ಕೆ ಟ್ರೈ ಮಾಡ್ತೇವೆ, ಓಕೆ. ಇದೇ ನಾಳೆ ಅಥವಾ ಏನಾದರೂ ಒಂದು ಆಫೀಸ್ ಟೂರ್ ಕೂಡ ಕೊಡ್ತೇವೆ, ನೋಡೋಣ, ಓಕೆ. ಟಿಲ್ ದೆನ್ ಬಾಯ್, ನಮಸ್ಕಾರ.